ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಆಲ್ನ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ನಾನು ವಿತೌಟ್ ಕುಚ್ಚಿರುವಂತಹ ಒಂದು ಹೊಸ ರೀತಿ ಗ್ರ್ಯಾಂಡಾಗಿ ಇರುವಂತಹ ಬ್ರೈಡಲ್ ಕ್ರೋಶೆಟನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಆ್ಯಸ್ ಯೂಶುವಲ್ ನಾನು 11mm ನೀಡಲ್ನ ತೊಗೊಂಡು ಈ ಡಿಸೈನ್ನ ಮಾಡ್ತಾ ಇರೋದು. 6 ಎಳೆ ದಾರನೇ ತೊಗೊಂಡಿದ್ದೀನಿ, ಯಾವಾಗಲೂ ತೊಗೊಳೋ ರೀತಿ. 6 ಎಳೆ ದಾರದಲ್ಲಿ ತುದಿಯಲ್ಲಿ ಒಂದು ಲಾಕ್ ಹಾಕ್ಕೊಂಡಿದ್ದೀನಿ. ಆ ನಂತರ ನೋಡಿ, ನೀವು ಬಟ್ಟೆಗೆ ಲಾಕ್ನ ಮಾಡ್ಕೊಬೇಕಾಗತ್ತೆ. ಫಸ್ಟ್ ಲಾಕ್ ಎಲ್ಲಿ ಮಾಡ್ಕೊಂಡಿರ್ತೀರೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಸೆಕೆಂಡ್ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಳ್ಳೋದ್ರಿಂದ ಬಟ್ಟೆಗೆ ಥ್ರೆಡ್ ಅನ್ನೋದು ಸೆಕ್ಯೂರ್ ಆಗುತ್ತೆ. ಇಷ್ಟು ಆದಮೇಲೆ ನೀವು ಒಂದು ಚೈನ್ನ ಹಾಕ್ಕೊಳ್ಳಿ ಟೈಟಾಗಿ. ಆನಂತರ ಒಂದು ಬೀಡ್ಸ್ನ ಹಾಕೋಣ. ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಸು ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ನೀವು ಸ್ಯಾರಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಬೇರೆ ಕಲರ್ಸ್ನ ತೊಗೊಬೋದು. ಗೋಲ್ಡನ್ ಆದರೆ ಆಲ್ಮೋಸ್ಟ್ ಎಲ್ಲ ಗೋಲ್ಡನ್ ಜರಿ ಸ್ಯಾರಿಗಳಿಗೆ ಇದೇ ಮ್ಯಾಚ್ ಆಗುತ್ತೆ. ನೋಡಿ, ಈ ರೀತಿ ಒಂದು ಬೀಡ್ಸ್ನ ಹಾಕ್ಕೊಂಡು ಬೀಡ್ಸ್ ಲಾಕ್ನ ಮಾಡ್ಕೊತಿದ್ದೀನಿ ನಾನು. ಈ ಬೀಡ್ಸ್ ಲಾಕ್ ಹಾಕ್ಕೊಂಡು ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು ಒಂದು 3 ಚೈನ್ನ ಗ್ಯಾಪ್ ಬರೋ ಹಾಗೆ ನೋಡಿಕೊಂಡು ಅಷ್ಟು ಗ್ಯಾಪ್ ಬಿಟ್ಟು ಆನಂತರ ಲಾಕ್ನ ಮಾಡ್ಕೊಬೇಕು ಬಟ್ಟೆಗೆ. ನೀವು ಇದನ್ನು ನೋಡಿ, ಈ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಹಾಕ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಡಬಲ್ ಕ್ರೋಶ ಕಂಬ ಆದಮೇಲೆ ನೀವು ಇಲ್ಲಿ ಚೈನ್ನ ಹಾಕ್ಕೊಬೇಕಾಗತ್ತೆ. ಒಂದು 2 ಚೈನ್ನ ಹಾಕ್ಕೊಳ್ಳಿ. ಫಸ್ಟಿಗೆ 2 ಚೈನ್ನ ಹಾಕ್ಕೊಂಡು ಆ ನಂತರ ನೋಡಿ ಒಂದು ಲಾಕ್ನ ಮಾಡ್ಕೊತಿದ್ದೀನಿ, ಡಬಲ್ ಕ್ರೋಶ ಲಾಕ್ಸು. ಅಂದರೆ ಒಂದು 2 ಚೈನ್ ಹಾಕೊಂಡಾದ್ಮೇಲೆ ನೀವು ಡಬಲ್ ಕ್ರೋಶ ಕಂಬನ ಹಾಕ್ಕೊತ ಹೋಗ್ಬೋದು. ಫಸ್ಟಿಗೆ ಒಂದು ಡಬಲ್ ಕ್ರೋಶ ಹಾಕಿ ನೀವು ಲಾಕ್ ಮಾಡ್ಕೊಂಡಿದ್ರಲ್ಲ 3 ಚೈನ್ ಗ್ಯಾಪಿಗೆ, ಆ ನಾಟಿಗೆ ನೀವು ಡಬಲ್ ಕ್ರೋಶನ ಫಿಲ್ ಮಾಡ್ತಾ ಬರಬೇಕಾಗತ್ತೆ. ಸುಮಾರು ಒಂದು 6ರಿಂದ 7 ಸರಿ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಒಂದು 6 ಸರಿ ಹಾಕ್ಕೊಟ್ಟಿದ್ದೀನಿ. ನೋಡಿ, ನೀವು ಒಂದು 3 ಚೈನ್ ಗ್ಯಾಪ್ಗೆ ತೊಗೊಂಡ್ರೆ ಆ ಲೆಂತಿಗೆ ಆಗೋ ಹಾಗೆ ಹೇಳ್ತಿರೋದು ನಾನು. ನೀವೇನಾದ್ರು 4 ಚೈನ್ ಗ್ಯಾಪ್ ತೊಗೊಂಡ್ರೆ ಒಂದು ಎಕ್ಸ್ಟ್ರಾ ಕಂಬ ಬರುತ್ತೆ. ಇಲ್ಲಾಂದರೆ ನೀವು ಒಂದು 6 ಚೈನ್ ಡಬಲ್ ಕ್ರೋಶ ಕಂಬನ ಹಾಕ್ಕೊಬೇಕಾಗತ್ತೆ. ಈ ರೀತಿ ಸ್ವಲ್ಪನೂ ಗ್ಯಾಪ್ ಉಳಿದೇ ಇರೋ ಹಾಗೆ ಫಿಲ್ ಮಾಡ್ಕೊತಾ ಹೋಗಿ. ಡಿಸೈನ್ ತುಂಬ ಈಸಿಯಾಗಿದೆ, ಬಟ್ ಗಮನ ಇಟ್ಟು ನೋಡ್ಕೊಳ್ಳಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಚೈನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಈಗ ಕಂಪ್ಲೀಟ್ ಆಗಿದೆ. ನೋಡಿ, ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಒಂದು 2 ಚೈನ್ ಗ್ಯಾಪ್ ಅಷ್ಟು ಜಾಗನ ನೋಡಿಕೊಂಡು ನೀವು ಇಲ್ಲಿ ಥ್ರೆಡ್ನ ಬಟ್ಟೆಗೆ ಮತ್ತೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಹೀಗೆ ಲಾಕ್ನ ಮಾಡ್ಕೊಬೇಕಾಗತ್ತೆ. ಇಷ್ಟು ಲಾಕ್ ಆಗಬೇಡಿ, ಅದನ್ನು ಟರ್ನ್ ಮಾಡ್ಕೊತಿದ್ದೀನಿ. ಟರ್ನ್ ಮಾಡ್ಕೊಬೇಕು. ನೀವು ಬಟ್ಟೆನ ಟರ್ನ್ ಮಾಡಿಕೊಂಡು ಆ ನಂತರ ಮತ್ತೆ ಚೈನ್ಸ್ನ ಹಾಕ್ಕೊತಾ ಬನ್ನಿ. ಒಂದು 4 ಚೈನ್ನ ಹಾಕ್ಕೊಳ್ಳಿ. 4 ಅಥವಾ 5 ಚೈನ್ನ ಹಾಕ್ಕೋಬೋದು ನೀವು. ನಾನು ಇಲ್ಲಿ 4 ಚೈನ್ನ ಹಾಕ್ಕೊತಿದ್ದೀನಿ. ಈ 4 ಚೈನ್ ಹಾಕ್ಕೊಂಡು ಆ ನಂತರ ನೋಡಿ, ನಾವು ಇಲ್ಲಿ ಚೈನ್ಸ್ ಗ್ಯಾಪ್ ಕಂಬಗಳಿದೆಯಲ್ಲ, ಅದರಲ್ಲಿ ಕೊನೆಯ ಕಂಬದಿಂದ ಒಂದು ಪಾಯಿಂಟ್ ಹಿಂಭಾಗದಲ್ಲಿ ಬರೋ ಹಾಗೆ ನೋಡಿಕೊಂಡು ಆ ಪಾಯಿಂಟಿಗೆ ಬಂದುಬಿಟ್ಟು ಇದನ್ನು ಲಾಕ್ ಮಾಡ್ಕೊಳ್ಳಿ ಥ್ರೆಡ್ಸ್ನಿಂದ. ಈ 4 ಚೈನು ಟೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ಸ್ ಬಿಚ್ಚೋಗುತ್ತೆ, ಆದಷ್ಟು ಟೈಟ್ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ. ಆನಂತರ ಮತ್ತೆ ಟರ್ನ್ ಮಾಡಿಕೊಂಡು ಫಸ್ಟ್ ಯಾವ ಪೊಸಿಷನ್ಲಿದ್ದರೂ ಆ ಪೊಸಿಷನಿಗೆ ಬನ್ನಿ. ಆಮೇಲೆ ಮತ್ತೆ ಚೈನ್ಸ್ನ ಹಾಕ್ಕೊತಿದ್ದೀನಿ. ಒಂದು 2 ಚೈನ್ಸ್ನ ಹಾಕ್ಕೊಂಡು ಇದಕ್ಕೆ ನಾನು ಬೀಡ್ಸ್ನ ಯೂಸ್ ಮಾಡ್ತೀನಿ. ಮತ್ತು ಇಲ್ಲಿ 3mm ಗೋಲ್ಡನ್ ಬೀಡ್ಸ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಮೆಟಲ್ ಬೀಡ್ಸು. ಸೊ ಕಲರೆಲ್ಲ ಹೋಗೋದಿಲ್ಲ ಅಂತ ನಾನು ಈ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಆನಂತರ ಸುಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ 4 ಚೈನ್ ಕಂಬ ಇದೆಯಲ್ವ, ಆ ಕಂಬದ ಗ್ಯಾಪ್ಗೆ ಬಂದುಬಿಟ್ಟು ಬೀಡ್ಸ್ ಮೂಲಕ ಥ್ರೆಡ್ನ ಮೇಲೆ ಎಳ್ಕೊತಾ ಇದ್ದೀನಿ. ನೋಡಿ, ನಂತರ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡಬೇಕು. ಆನಂತರ ಒಂದು ಮತ್ತೆ 3 ಚೈನ್ನ ತಗೊಳ್ಳಿ. 3 ಚೈನ್ ತೊಗೊಂಡು ಈ ಬೀಡ್ಸ್ ಹಿಂಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಎಳ್ಕೊಂಡು ಲಾಕ್ ಮಾಡಬೇಕು. ಆವಾಗ ಮೇಲೆ ಪಿಕೋ ಕ್ರಿಯೇಟ್ ಆಗುತ್ತೆ. ನೋಡಿ, ಈ ರೀತಿ ಸಿಂಗಲ್ ಆಗಿರೋ ಒಂದು ಪಿಕೋ ಕ್ರಿಯೇಟ್ ಆಗುತ್ತೆ. 3 ಚೈನ್ ಹಾಕಿ ಈ ರೀತಿ ಮಾಡಿದ್ರೆ ಪಿಕೋ ಕ್ರಿಯೇಟ್ ಆಗುತ್ತೆ. ನೋಡಿ, ಗಮನ ಇಟ್ಟು ನೋಡ್ಕೊಳ್ಳಿ. ಫಸ್ಟಿಗೆ ಒಂದು
ಬೀಡ್ಸ್ನ ಹಾಕ್ಕೊಂಡು ಆನಂತರ 4 ಚೈನ್ ಗ್ಯಾಪಿಂದ ಥ್ರೆಡ್ಸ್ನ ತೊಗೊಂಬಂದು ನಾನು ಆನಂತರ ಥ್ರೆಡ್ಸ್ನ ಒಂದು ಮಾಡಿ ಬೀಡ್ಸ್ ಮೂಲಕ ನೀಡಲ್ನ ಪಾಸ್ ಮಾಡಿಕೊಂಡು ಮೇಲೆ ನೀಡಲ್ ಮೇಲೆ ಇರುವಂತಹ 2 ದಾರನೂ ಒಂದು ಮಾಡ್ಕೊತೀನಿ. ಆನಂತರ 3 ಚೈನ್ ಹಾಕಿ ಬೀಡ್ಸ್ ಹಿಂಭಾಗದಿಂದ ಥ್ರೆಡನ್ನು ಎಳ್ಕೊಂಡು ಪಿಕೋನ ಕ್ರಿಯೇಟ್ ಮಾಡ್ತೀನಿ. ಈ ಡಿಸೈನ್ ಫುಲ್ಲು ಇದೇ ರೀತಿಯೇ ಬರೋವಂಥದ್ದು. ನೀವೊಂದು ಫಸ್ಟಿಗೆ ನೀಡಲ್ಗೆ ಫಸ್ಟ್ ಬೀಡ್ಸ್ನ ಹಾಕ್ಕೊಳ್ಳಿ ಇಲ್ಲಿ, ಆವಾಗ ನಿಮಗೆ ಡಿಸೈನ್ನಲ್ಲಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನಾನಿಲ್ಲಿ ಥ್ರೆಡ್ಗೆ ಹಾಕೊತಾ ಇಲ್ಲ ಬೀಡ್ಸ್ನ, ಫಸ್ಟು ಡೈರೆಕ್ಟಾಗಿ ನೀಡಲ್ಗೆ ಹಾಕ್ಕೊಂಡು ಆನಂತರ ಥ್ರೆಡ್ನ ತೊಗೊಂಬಂದ್ಬಿಟ್ಟು ನೋಡಿ ಬೀಡ್ಸ್ ಮೂಲಕ ನೀಡನ್ನು ಎಳ್ಕೊಂಡು ಆ ಮೇಲ್ಗಡೆ ಇರುವಂತಹ 2 ದಾರನ ಒಂದು ಮಾಡ್ಕೊಂಡಿದ್ದೀನಿ. ಆನಂತರ ಮತ್ತೆ 3 ಚೈನ್ ಹಾಕಿ ಲಾಕ್ನ ಮಾಡ್ಕೊತಿದ್ದೀನಿ. ನೋಡಿ ಈ ರೀತಿ ನೀವು ಒಂದು ಪಿಕೋನ ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಡಿಸೈನ್ ಫುಲ್ ಅಂದರೆ ಕಂಪ ಇದೆಯಲ್ಲ 4 ಚೈನ್ದು ಗ್ಯಾಪ್ ಇದೆಯಲ್ವ, ಅದಷ್ಟು ಕಂಪ್ಲೀಟ್ ಆಗೋ ತನಕ ಒಂದು 6 ಬೀಡ್ಸ್ನ ಹಾಕಿ ಈ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಒಂದು 4 ಚೈನ್ ಗ್ಯಾಪ್, ಒಂದು 4 ಚೈನ್ ಗ್ಯಾಪ್ ಅಷ್ಟು ದೂರದಕ್ಕೆ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ಸ್ ಮತ್ತು ಪಿಕೋ ಇರೋದ್ರಿಂದ ಒಂದು 4 ಚೈನ್ ಗ್ಯಾಪ್ ಬೇಕಾಗುತ್ತೆ ನಿಮಗೆ. ನೋಡಿ ಈ ರೀತಿ ಡಿಸೈನ್ ಬರೋವಂಥದ್ದು. ಇದರ ನಂತರ ಮತ್ತೆ ನೀವು ಫಸ್ಟಿಗೆ ಯಾವ ರೀತಿ ಕ್ರಿಸ್ಟಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡ್ರು ಹಾಗೆ ಆ್ಯಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಮಧ್ಯೆ ಏನಾದರೂ ಕುಚ್ಚು ಕಟ್ಟಬೇಕು ಅಂತ ಅನಿಸಿದರೆ ಒಂದು 4 ಚೈನ್ ಹಾಕಿ ಒಂದು ಲಾಕ್ ಮಾಡಿಕೊಂಡು ನಂತರ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಕ್ರಿಸ್ಟಲ್ ಬೀಡ್ಸ್ನ. ಅಂದರೆ 4 ಚೈನ್ ಗ್ಯಾಪ್ನಲ್ಲಿ ಇಟ್ಕೊಂಡ್ರೆ ನಿಮಗೆ ಅಲ್ಲಿ ಕುಚ್ಚು ಕಟ್ಟೋದಕ್ಕೆ ಜಾಗನೂ ಆಗುತ್ತೆ. ಕುಚ್ಚು ಬೇಡ ಅನ್ನೋರು ನೀವು ಈ ರೀತಿಯೇ ಕಂಟಿನ್ಯೂ ಮಾಡ್ಕೊತ ಹೋಗಿ. ನೋಡಿ ನಾನು ಎಂಡಿಂಗ್ನಲ್ಲಿ ಬಂದಿದ್ದೀನಿ. ಎಂಡಿಂಗ್ನಲ್ಲಿ ನೀವು ಯಾವುದೇ ಕ್ರೋಶೆಟ್ ಡಿಸೈನ್ ಆದರೂ ಅಷ್ಟೇ ಎಂಡಿಂಗ್ನಲ್ಲಿ 2 ಲಾಕ್ ಅಥವಾ 3 ಸರಿ ಚೈನ್ನ ಹಾಕ್ಕೊಂಡು ಆ ಥ್ರೆಡ್ಸ್ನ ಮಧ್ಯಭಾಗದಲ್ಲಿ ಕಟ್ ಮಾಡ್ಕೊಬೇಕು. ಆವಾಗಲೇ ನಿಮಗೆ ಥ್ರೆಡ್ಡು ಲಾಕ್ ಆಗೋಂಥದ್ದು. ಇಲ್ಲಾಂದರೆ ಇಷ್ಟು ತನಕ ಮಾಡಿ ಡಿಸೈನ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಈ ಟ್ರಿಕ್ನ ನೀವು ಯೂಸ್ ಮಾಡ್ಕೊಳ್ಳಿ. ಆ ಹಿಂಭಾಗದಲ್ಲಿ ನೋಡಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ಅಂದರೆ ಈ ಥ್ರೆಡ್ಸ್ನ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಂಡ್ಬಿಟ್ರೆ ಥ್ರೆಡ್ಸ್ ಯಾವತ್ತೂ ಬಿಚ್ಚಿ ಹೋಗೋದು ಇಲ್ಲ. ಡಿಸೈನ್ಸ್ ತುಂಬ ವರ್ಷಗಳ ತನಕ ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದಾಗತ್ತೆ. ನೋಡಿ ಇಷ್ಟು ನೋಡಿ ಈ ರೀತಿ ಹಿಂಭಾಗದಲ್ಲಿ ಅಷ್ಟು ಥ್ರೆಡ್ಸ್ನು ಸೇರಿಕೊಂಡು ಗ್ಲೂಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಆವಾಗ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ನೋಡಿ ಫ್ರಂಟಿಂದ ಸ್ವಲ್ಪನೂ ಕೂಡ ಎಲ್ಲೂ ಥ್ರೆಡ್ಸ್ಗಳು ಎಕ್ಸ್ಟ್ರಾ ಕಾಣ್ತಿಲ್ಲ. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಕಾಣ್ತಿದೆ. ಒಳ್ಳೆಯ ಬರ್ಡ್ಸ್ ಥರನೂ ಕಾಣುತ್ತೆ ನೋಡೋಕ್ಕಲ್ವ. ಈ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ ಸಿಂಪಲ್ಲಾಗಿ ಕೆಲವೇ ಬೀಡ್ಸ್ಗಳನ್ನ ಮಾಡ್ಬೋದು. ಅದೇ ಒಂದೇ ಸ್ಟೆಪ್ನಲ್ಲೇ ಒಂದು ಗ್ರ್ಯಾಂಡ್ ಡಿಸೈನ್ನ ಕೊಡಬೇಕು ಅಂದರೆ ಇದು ತುಂಬ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಡಿಸೈನ್ನು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.